ನೆಕ್ಸ್ಟ್ ಕ್ವೆಶನ್. ಈ ಕೆಳಗಡೆ ಇರೋ ಚಿತ್ರದಲ್ಲಿ ಎಕ್ಸ್ ಬೆಲೆ ಎಷ್ಟಾಗುತ್ತೆ? ಓಕೆ, ಸೊ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಕೊಟ್ಟಿರೋ ಡೈಗ್ರಾಮ್ ಹೇಗಿದೆ, ವರ್ಟೈಸಸ್ ಯಾವ್ದಾವ್ದಿದಾವೆ ಇಲ್ಲಿ? ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಇ ಇದೆ. ಓಕೆನಾ? ಆಂಗಲ್ ಡಿ ಹೊರಗಡೆ 122 ಡಿಗ್ರಿ ಇದೆ. ಇಲ್ಲಿ ಎ ಬಿ ಸಿ ಎಕ್ಸ್ಟೀರಿಯರ್ಗೆ 140 ಡಿಗ್ರಿ ಇದೆ. ಆಂಗಲ್ ಎ ಅನ್ನೋದು ಎಕ್ಸ್ ನಾವು ಫೈಂಡ್ ಮಾಡ್ಬೇಕಾಗಿರೋದು. ಆಂಗಲ್ ಸಿ 53 ಡಿಗ್ರಿ ಇದೆ. ಕರೆಕ್ಟಾ? ಈಗ ನೀವು ಎ ಬಿ ಸಿ ಡಿ ಅನ್ನ ತಗೊಂಡ್ರೆ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಮಾಡ್ತಾ ಇದೆ. ನಮ್ಗೆ ಏನ್ ಗೊತ್ತು, ಟೋಟಲ್ ಆಂಗಲ್ ಆಫ್ ಅ ಕ್ವಾಡ್ರಿಲ್ಯಾಟ್ರಲ್ ಯಾವಾಗ್ಲೂ 360 ಡಿಗ್ರಿ ಇರುತ್ತೆ. ಸೊ ಇವಾಗ ಕ್ವಾಡ್ರಿಲ್ಯಾಟ್ರಲ್ ಅಂದ್ರೆ ನಮ್ಗೆ ಎಕ್ಸ್ ಫೈಂಡ್ ಮಾಡ್ಬೇಕಂದ್ರೆ ಒಂದು ಬಿ ಗೊತ್ತಾಗ್ಬೇಕು, ಸಿ ಇದೆ, ಡಿ ಗೊತ್ತಾಗ್ಬೇಕು. ಕರೆಕ್ಟ್ ಅಲ್ವಾ? ಸೊ 1 by 1 ಫೈಂಡ್ ಮಾಡೋಣ. ಈಗ ಸ್ವಲ್ಪ ಡಿ ನ ಅಬ್ಸರ್ವ್ ಮಾಡಿ. ಇದು ಟೋಟಲ್ ಎಷ್ಟಿದೆ? ಇದು ಒಂದು ಸ್ಟ್ರೇಟ್ ಲೈನ್ ತರ ಇದೆ. ಕರೆಕ್ಟ್ ಅಲ್ವಾ? ಸೊ ಇದರಲ್ಲಿ ನಾನು ಆಂಗಲ್ ಎ ಡಿ ಸಿ ಬರ್ಕೋಬಹುದಾ? ಎಸ್, ಆಂಗಲ್ ಎ ಡಿ ಸಿ ಬರ್ಕೋಬಹುದು. ಸೊ ನಾನು ಆಂಗಲ್ ಎ ಡಿ ಸಿ ಯಾವ ತರ ಬರ್ಕೋಬಹುದು ಇಲ್ಲಿ? ಇದನ್ನ 180 ಡಿಗ್ರಿ ಮೈನಸ್ ಎಷ್ಟಿದೆ? 122 ಅಂತ ಇದೆ. ಕರೆಕ್ಟ್? 122ನೇ ಅಲ್ವಾ ಇದು? ಎಸ್, ಓಕೆ, ಫೈನ್. ಸೊ ಇದೆಷ್ಟಾಗುತ್ತೆ? 58 ಡಿಗ್ರಿ ಆಗುತ್ತೆ. ಸರಿ, ಈಗ ನೆಕ್ಸ್ಟ್ ಎ ಡಿ ಸಿ ಅಲ್ಲಿ ಡಿ ಆಯ್ತು. ಬಿ ನಮ್ಗೆ ಗೊತ್ತಾಗ್ಬೇಕು. ಈಗ ನೋಡಿ, ಬಿ ಗೆ ಆಚೆ ಎಕ್ಸ್ಟೀರಿಯರ್ ನಲ್ಲಿ 140 ಇದೆ. ಹೌದಾ? ಸೊ ಬೈ ಎಕ್ಸ್ಟೀರಿಯರ್ ರಿಸಲ್ಟ್ ಆಂಗಲ್ ಬಿ ನ ನಾನು ಹೇಗ್ ಬರ್ಕೋಬಹುದು? 360 ಮೈನಸ್ 140. ಕರೆಕ್ಟ್? 360 ಮೈನಸ್ 140 ಎಷ್ಟಾಗುತ್ತೆ? 220 ಆಗುತ್ತೆ. ಸೊ ಆಂಗಲ್ ಬಿ ಗೊತ್ತಾಯ್ತು, ಡಿ ಗೊತ್ತಾಯ್ತು, ಸಿ ಅಂತೂ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ. ಹಾಗಾದ್ರೆ ಇದು ಒಂದು ಕ್ವಾಡ್ರಿಲ್ಯಾಟ್ರಲ್ ಫಾರ್ಮ್ ಮಾಡ್ತಾ ಇದ್ರೆ ನಾನು ಏನ್ ಬರಿಬಹುದು? ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಪ್ಲಸ್ ಆಂಗಲ್ ಡಿ ನ ಎಷ್ಟಂತ ಬರಿಬಹುದು? 360 ಡಿಗ್ರಿ ಅಂತ ಬರಿಬಹುದು. ಆಂಗಲ್ ಎ ಅನ್ನೋದು ಎಕ್ಸ್ ಇದೆ, ಬಿ ಅನ್ನೋದು ಸಿಕ್ತು 220, ಸಿ ಅನ್ನೋದನ್ನ ಕೊಟ್ಟಿದ್ದಾರೆ 53 ಡಿಗ್ರಿ, ಡಿ ಅನ್ನೋದು ಸಿಕ್ತು, ಎಷ್ಟು ಸಿಕ್ತು? 58. ಕರೆಕ್ಟಾ? ಈಕ್ವಲ್ಸ್ ಟು 360 ಡಿಗ್ರಿ. ಹೌದಾ? ಸೊ ಈಗ ಇದನ್ನ ನೀವು ಎಲ್ಲ ಆಡ್ ಮಾಡಿ ಆಚೆ 58, 53, 220 ಆಡ್ ಮಾಡಿ 360 ಜೊತೆ ಡೈರೆಕ್ಟ್ ಆಗಿ ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಎಷ್ಟು ಸಿಗುತ್ತೆ ನಿಮ್ಗೆ? ಇಲ್ಲಿ 29 ಡಿಗ್ರಿ ಸಿಗುತ್ತೆ. ಕರೆಕ್ಟಾ? ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್? 29 ಡಿಗ್ರಿ. ಯಾವ ಆಪ್ಷನ್ ಕರೆಕ್ಟ್? ಇದರಲ್ಲಿ ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆಗುತ್ತೆ.